ಎಸ್, ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತು ನಮಗೆ ನಂಬರ್ಸ್ ಇಲ್ಲ ಅಂತ. ಒಂದು ನಿಮಿಷ ಮೇಡಮ್, ನಂಬರ್ಸ್ ಇಲ್ಲ ಅಂತ ಗೊತ್ತಿತ್ತು, ಆದರೂ ಮಂಡನೆ ಮಾಡಿದರು. ಈ ಹಿಂದೆ ಪಾಸ್ ಆದಂತಹ ಬಿಲ್, ರಾಷ್ಟ್ರಪತಿಗಳ ಅಂಕಿತ ಆದಂತಹ ಬಿಲ್ಲನ್ನು ಪುನರ್ವಿಂಗಡಣೆ ಅನ್ನುವಂತಹ ಒಂದು ಷರತ್ತಿನೊಂದಿಗೆ ಮಂಡನೆ ಮಾಡಿದರು. ಗೊತ್ತಿತ್ತು ವಿಪಕ್ಷಗಳು ಪುನರ್ವಿಂಗಡಣೆ ಅಂತಂದರೆ ಅವು ಒಪ್ಕೊಳ್ಳಲ್ಲ ಅಂತ, ಮತ್ತು ಇದು ಪಾಸ್ ಆಗಲ್ಲ ಅಂತ. ಬಟ್ ಮಂಡನೆ ಮಾಡಿದಂತಹ ಟೈಮಿಂಗ್, ಮಂಡನೆ ಮಾಡಿ ಸೋತ್ರೂ ಕೂಡ ಲಾಭ, ಗೆದ್ದರೂ ಕೂಡ ಲಾಭ. ಈ ಒಂದು ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರನ್ನು ಸ್ವತಃ ಪ್ರಿಯಾಂಕಾ ಗಾಂಧಿ ಕೂಡ ಹೊಗಳಿದ್ರು. ಚಾಣಕ್ಯ ಇದ್ದರೆ ನಿಮ್ಮ ಹತ್ರನೇ ಟ್ಯೂಷನ್ ತಗೊಳ್ತಾ ಇದ್ದ ಅನ್ನೋ ರೀತಿಯಲ್ಲಿ ಶಾಕ್ ಆಗೋಗ್ಬಿಟ್ರು. ಅಂದರೆ ಮೇಡಮ್, ಇದು ನಿಜಕ್ಕೂ ಕೂಡ ಒಂದು ಇದಿದೆ ಶಾರುಖ್ ಖಾನ್ ಫಿಲಮಲ್ಲಿ, ಏನಂತಂದರೆ ಹಾರ್ಕರ್ ಜೀತ್ನೆ ವಾಲೆ ಕೋ ಬಾಜಿಗರ್ ಕೇತೆ ಹೇ ಅಂತ. ಮೋಸ್ಟ್ಲಿ ಸ್ಟ್ರಾಟಜಿ ಇರ್ಬೋದು ನರೇಂದ್ರ ಮೋದಿ ಅವ್ರದ್ದು. ಮೇಡಮ್, ಒಂದು ಮಾತಿಲ್ಲಿ ಹೇಳಬೇಕು. 1951ನಲ್ಲಿ ನಮ್ಮ ದೇಶದ ಜನಸಂಖ್ಯೆ 36 ಕೋಟಿ 10 ಲಕ್ಷ ಇತ್ತು. ನಮ್ಮ ಹತ್ರ ಆವಾಗ ವಿಂಗಡಣೆ ಇದ್ದದ್ದು 494 ಕ್ಷೇತ್ರ 1951ನಲ್ಲಿ. 1961ನಲ್ಲಿ 43 ಕೋಟಿ 90 ಲಕ್ಷ ಜನ ಆಯಿತು, 522 ಕ್ಷೇತ್ರ ಮಾಡಿದರು 1961ನಲ್ಲಿ. 1971ನಲ್ಲಿ 54 ಕೋಟಿ 80 ಲಕ್ಷ ಜನ ಇದ್ದಾಗ 543 ಕ್ಷೇತ್ರ 1971ನಲ್ಲಿ ಆಯಿತು. ಈಗ ನಾವು ದಿನ ಪ್ರತಿ ನೋಡ್ತಾ ಇದ್ವಿ ಪ್ರತಿಪಕ್ಷಗಳು, ನೀವು ಯಾಕೆ 23ಕ್ಕೆ ಮಾಡಿಲ್ಲ 1971ನಲ್ಲೇ ಇತ್ತರಲ್ರಿ 543 ಕ್ಷೇತ್ರ. 543 ಕ್ಷೇತ್ರ 1971ರಲ್ಲಿ 54 ಕೋಟಿ 80 ಲಕ್ಷ ಜನ ಇರುವಾಗಿತ್ತು. ಅವಾಗಲೇ ಮಾಡ್ಬೋದು. 97 ನಾನು ಅದನ್ನೇ ಹೇಳಿದ್ದು. ಯಾಕೆ ಮಾಡಿಲ್ಲ ಗೊತ್ತಾ ನಿಮಗೆ? 76 ವರ್ಷ ಯಾಕೆ ಮಾಡಿಲ್ಲ ನಿಮಗೆ ಗೊತ್ತಾ ಮೇಡಮ್? ಯಾಕೆ ಒಂದು ಸೆಕೆಂಡ್ ಯಾಕೆ ಮಾಡಲಿಲ್ಲ? ಯಾಕೆ 25 ವರ್ಷ ಮುಂದೂಡಿದ್ರು? 76 ವರ್ಷದ ಸುದೀರ್ಘ ಕಾಯುವಿಕೆ ನಂತರ ದೇಶದ ಅರ್ಧದಷ್ಟು ಜನರಿಗೆ ಹಕ್ಕು ಸಿಗ್ತಾ ಇದೆ ಅಂತ ಹೇಳಿದ್ರೆ ಇವರು ಏನೇ ನೀವು ಟೆಕ್ನಿಕಲ್ ಇರಬಹುದು ಮೇಡಮ್, ಡೋಂಟ್ ಮಿಕ್ಸ್ ದಿ ಥಿಂಗ್ಸ್, ಮಿಕ್ಸ್ ಅಪ್ ಮಾಡಬೇಡಿ. ನೀವು ಹೇಳ್ತಾ ಇರೋದು ನಮಗೆ ಕಳೆದ 50 ವರ್ಷಗಳಿಂದ ನಮ್ದು ಕ್ಷೇತ್ರ ಪುನರ್ವಿಂಗಡಣೆಗಳ ಆಗಿಲ್ಲ, ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ ಅಂತ. ಜಾಸ್ತಿ ಆಗಿಲ್ಲ ಅಂತ ಹೌದಲ್ಲ ಮೇಡಮ್? ಈಗ ಜಾಸ್ತಿ ಆಗ್ಬೇಕು, ಹೌದಾ? ಆಗ್ಬೇಕು. ಹೌದು. ಹೆಂಗಾಗಬೇಕು? ಯಾವ ಆಧಾರದ ಮೇಲೆ ಆಗ್ಬೇಕು? ನೀವು ಎಲ್ಲವನ್ನೂ ಯಾವ ಆಧಾರದ ಮೇಲೆ ಆಗ್ಬೇಕು ಮೇಡಮ್? ಮೇಡಮ್, ಮಿಕ್ಸ್ ಮಾಡಬೇಡಿ. ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಎರಡಕ್ಕೂ ಲಿಂಕ್ ಇದೆ, ಬಟ್ ಎರಡನ್ನೂ ಮಿಕ್ಸ್ ಮಾಡಬೇಡಿ. ನೀವಂದ್ರಿ 50 ವರ್ಷಗಳಿಂದ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ. ಯಾಕೆ ಮುಂದೂಡ್ಕೊಂಡು ಬಂದ್ರು ಗೊತ್ತಾ ನಿಮ್ಗೆ? ಅದನ್ನೇ ನಾನು ಹೇಳಿದ್ದು. ಯಾಕೆ 25 ವರ್ಷ ಮುಂದೂಡ್ಕೊಂಡು ಬಂದ್ರು? ಇಲ್ಲ ನೋಡಿ, ಯಾಕೆ ಹೇಳಿ ಮೇಡಮ್? ಪೂಜ್ಯಂತೆ ರಮಂತೆ ವಿಚಾರಗಳನ್ನ ಮಾತಾಡೋದಕ್ಕೆ ಭಾಷಣ ಹೊಡಕ್ ಬಂದಿಲ್ಲ ನೀವು ಇಲ್ಲಿ. ಒಂದ್ ನಿಮಿಷ ಕಾಂತಿ ಶೆಟ್ಟಿ ಮೇಡಮ್, ಪ್ಲೀಸ್ ಬಿಡಿ ಬಿಡಿ ಬಿಡಿ, ಗೊತ್ತಿದೆ. ಒಂದ್ ನಿಮಿಷ. 543 ಸಂಖ್ಯೆ ಯಾಕೆ ಜಾಸ್ತಿ ಆಗಿಲ್ಲ ಅಂದರೆ, ಯಾಕೆ 25 ವರ್ಷ ಒಂದ್ಸರಿ, 25 ವರ್ಷ ಯಾಕೆ 2026ರವರೆಗೆ ಮುಂದೂಡಿದ್ರು? ಯಾಕೆ ಗೊತ್ತಾ ನಿಮ್ಗೆ? ಯಾಕೆ ಅಂತಂದ್ರೆ ಇದೇ ವಿಚಾರ, ದಕ್ಷಿಣ ಮತ್ತು ಉತ್ತರ. ಕೇಳಿಸ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಕ್ಷಿಣ ಮತ್ತು ನೀವು ಹೇಳಿಲ್ಲ, ನಾನು 20 ಸರಿ ಕೇಳಿದೆ. ಒಂದ್ ನಿಮಿಷ. ದಕ್ಷಿಣ ಮತ್ತು ಉತ್ತರದ ವಿಚಾರದಲ್ಲಿ ಎದ್ದಂತಹ ಸಂದಿಗ್ಧತೆಗೋಸ್ಕರನೇ ಮುಂದೂಡಲಾಯಿತು ಮೇಡಮ್. ನೀವ್ ಹೇಳೋ ಪ್ರಕಾರ ಈಗ ಜಾಸ್ತಿ ಮಾಡ್ಬೇಕು ಮೇಡಮ್, ಕರೆಕ್ಟ್ ಇದೆ. ಈಗ 150 ಕೋಟಿಗೆ ಹೋಗಿದೆ, ಹೌದಾ ಜನಸಂಖ್ಯೆ? ಹಾಗಾದ್ರೆ ಯಾವ ಆಧಾರದ ಮೇಲೆ ಮಾಡ್ಬೇಕು? ಎಸ್ ಮೇಡಮ್, ನಾನು ಅದನ್ನೇ ಹೇಳಕ್ ಬಂದೆ. ಈಗ ಉತ್ತರ ಭಾರತದಲ್ಲಿ 80 ಸೀಟ್ ಇದೆ, ಯುಪಿಯಲ್ಲಿ 28 ಇತ್ತು. ಮೇಡಮ್ ಅವರೇ, ಯಾವ ಆಧಾರದ ಮೇಲೆ ಮಾಡ್ಬೇಕು? ಈಗ ಸೀಟ್ಗಳ ಸಂಖ್ಯೆ ಯಾವುದರ ಆಧಾರದ ಮೇಲೆ ಹೇಳಿದ್ರಿ? ಜನಸಂಖ್ಯೆ ಅಲ್ವಾ? ಜನಸಂಖ್ಯೆ ಗಣತಿ ಆಧಾರದ ಮೇಲೆ ಮಾಡಬೇಕು. ನಿಮ್ಮ ಹತ್ರ ರಿಪೋರ್ಟ್ ಇದೆಯಾ ಲೇಟೆಸ್ಟ್ 2021ಗೆ ಒಂದು ಜನಗಣತಿ ಆಗಬೇಕಾಗಿತ್ತು, ಆಗಿಲ್ಲ. ನಿಮ್ಮ ಹತ್ರ ಲೇಟೆಸ್ಟ್ ರೆಕಾರ್ಡ್ಸ್ ಇದಾವ? ಇಲ್ಲ. ಬದಲಾಗಿ ನೀವು ಲೇಟೆಸ್ಟ್ ರೆಕಾರ್ಡ್ಸನ್ನು ಸಂಗ್ರಹಿಸೋದನ್ನ ಬಿಟ್ಟು 2011ರ ಗಣತಿಯ ಪ್ರಕಾರ ನಾವು ಮಾಡ್ತೀನಿ ಅಂದಿದ್ದು ಅಲ್ಲೇ ಇರೋದು ಒಂದು ತಿಸ್ರಾ ನಂಬರ್ 2. ಮಹಿಳಾ ಮೀಸಲಾತಿಗೆ ಈ ಪುನರ್ವಿಂಗಡಣೆ ಅನ್ನೋ ಷರತ್ತು ಯಾಕೆ? ಇವಾಗ ನಮ್ಮ ಯಶವಂತಪುರ ಎಷ್ಟು ದೂರ ಇದೆ, ಬೇರೆ ಕಡೆ ನಮ್ಮ ಬ್ಯಾಂಗ್ಳೂರು ಗ್ರಾಮಾಂತರ ಆನೇಕಲ್ ಎಷ್ಟು ದೊಡ್ಡದಿದೆ. ನಾವು ಹೇಳೋದು
5 ಲಕ್ಷನೂ ಇದೆ, 1 ಲಕ್ಷನೂ ಇದೆ, 36 ಲಕ್ಷನೂ ಇರುವಂತಹ ಕ್ಷೇತ್ರಗಳಿದೆ. ನಿಮ್ಮ ಹತ್ರ ಪ್ರಾಕ್ಟಿಕಲ್ ಅಲ್ಲ ಮೇಡಮ್, ಇದು ಕಾಗಕ್ಕನ್ ಗುಬ್ಬಕ್ಕನ್ ಕತೆ ಅಲ್ಲ, ಇದು ಗಣತಿ ಇದೆಯಾ ನಿಮ್ಮ ಹತ್ರ? ನಿಮ್ಮ ಹತ್ರ ಗಣತಿ ಆಧಾರದ ಮೇಲೆ ನೋಡಿ ಮೇಡಮ್, UP ಅಲ್ಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೆ 25 ರಿಂದ 26 ಲಕ್ಷ ಜನ ಇದ್ದಾರೆ. ಒಂದ್ ನಿಮಿಷ, ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 5 ಲಕ್ಷ 6 ಲಕ್ಷ ಇದ್ದಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸೊ ಇದೆಲ್ಲ ನಿರ್ಧಾರ ಆಗ್ಬೇಕಾಗಿರೋದು ಜನಗಣತಿಯ ಆಧಾರದ ಮೇಲೆ ನೀವು ಸೀಮೆಗಳನ್ನ ಗುರುತಿಸಿ. ಅದು ಬಿಟ್ಬಿಟ್ಟು ಅಲ್ಲಷ್ಟಿದ್ದಾರೆ ಇಲ್ಲಷ್ಟಿದ್ದಾರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಹಂಗಲ್ಲ ಅದು. ಅದಕ್ಕೆ ಪೂರಕವಾಗಿ ನಾನೊಂದು ಮಾತು ಹೇಳ್ತೀನಿ. ಒಂದು ವೇಳೆ ಮಹಿಳಾ ದೇಶದ ನಾರಿಯರು 2029 ಅದಕ್ಕೇನು ಆಧಾರ? ಒಂದ್ ನಿಮಿಷ, ಯಾವುದೂ ಆಧಾರ ಇಲ್ಲ. ಒಂದು ಕಡೆ ತಪ್ಪು ವಿಪಕ್ಷಗಳದ್ದು, ನೀವೇನು ಪೊಲಿಟಿಕಲ್ ಮಲ್ಲಿಕಾರ್ಜುನ ಖರ್ಗೆ ಅವರು ಪೊಲಿಟಿಕಲ್ ಗಿಮಿಕ್ ಅಂದ್ರು, ಅದು ಒಂದು ಪಕ್ಕಕ್ಕೆ ಇಡೋಣ. ಒಂದು ವೇಳೆ ವಿಪಕ್ಷಗಳೇ ಹೇಳಿದ್ರು ಹೌದು ಮಹಿಳೆಯರಿಗೆ ಕೊಡಿ, ಅದೇನಿದೆ ಲೆಕ್ಕ ಪ್ರಕಾರ ಬಂದಾಗ ಯಾವುದೇ ಟೆಕ್ನಿಕಲ್ ಬರಲಿ, ಈ 2029 ಎಲೆಕ್ಷನ್ಗೆ ಮಹಿಳೆಯರಿಗೆ ಸಂಸದಕ್ಕೆ ಕಳಿಸೋಣ ಅಂತ ಒಬ್ಬರಲ್ಲಿ ಅಲ್ಲಿರೋರು ಒಕ್ಕರಲ್ಲೆಲ್ಲ ಹೇಳಿದ್ರ ಅದನ್ನ? ಎಲ್ಲರೂ ನಾವು ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು 2023ಕ್ಕೆ ಪಾಸ್ ಆಯ್ತಲ್ಲ, ಯಾಕೆ 2024 ಕಳಿಸ್ಲಿಲ್ಲ ನೀವು? ಅದನ್ನೇ ಯಾಕೆ ಕಳಿಸ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ಅದು ಕ್ಷೇತ್ರ ಪುನರ್ವಿಂಗಡಣೆ. ನಾನ್ ಮಹಿಳಾ ಮೀಸಲಾತಿ ಇರ್ಲಿಲ್ಲ. ಆಯ್ತು, ನಿಮ್ಮ ಮಾತಿಗೆ ಮಹಿಳಾ ಮೀಸಲಾತಿ ಮಾಡ್ಬೇಕಾಗಿತ್ತು, ಬದ್ಧತೆ ಅವಾಗ ಪ್ರದರ್ಶನ ಮಾಡ್ಬೇಕಾಗಿತ್ತು. ಈಗ ನಂಬರ್ಸ್ ಇಲ್ಲ ಬೇಕು ಅಂತಾನೆ ಇಟ್ಟು ಫೇಲ್ ಆಗಂಗ ಮಾಡಿ ಅದನ್ನು ಮುಂದಿಟ್ಕೊಂಡು ಇವ್ರು ಮಹಿಳಾ ವಿರೋಧಿಗಳು ಅಂತ ಚುನಾವಣೆಯಲ್ಲಿ ಸೆಕೆಂಡ್ ನಂಗೆ ಕೊಡಿ. ವಿರೋಧ ಪಕ್ಷಗಳು ವಿರೋಧ ಮಾಡ್ಲೇಬೇಕು, ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ತಂದಾಗ್ಲೂ ವಿರೋಧ ಮಾಡಿದ್ದಾರೆ, ತ್ರಿವಳಿ ತಲಾಕ್ ತಂದಾಗ್ಲೂ ವಿರೋಧ ಮಾಡಿದ್ದಾರೆ, ಅದು ಬೇರೆ ವಿಷಯ. ಮಹಿಳೆಯರ ವಿಚಾರ ಅಂತ ಬಂದಾಗ ನಾವು ಮಾನ್ಯ ನರೇಂದ್ರ ಮೋದಿ ಅವರ ಇಂಟೆನ್ಷನ್ ಏನು ಅನ್ನೋದನ್ನು ಜನರಿಗೆ ಮುಖಾಂತರ ಹೇಳ್ತೀನಿ. ಅವರ ಇಂಟೆನ್ಷನ್ ಇಷ್ಟೇ ಇರೋದು, ನಾವು ಈ ಜನಗಣತಿ ಮಾಡಿ ಪುನರ್ವಿಂಗಡಣೆ ಮಾಡುವಾಗ 29ರ ಎಲೆಕ್ಷನ್ಗೆ ಮಹಿಳಾ ಹೋಗಕ್ಕಾಗಲ್ಲ, ಅದಕ್ಕೋಸ್ಕರ ಗಣತಿ ಆಗಿಲ್ಲ. ಹೌದು ಮೇಡಮ್, ಅದನ್ನೇ ಹೇಳ್ತಾ 840ಕ್ಕೆ ನೀವು ಹೆಚ್ಚಿಸ್ತಿದ್ದೀರಿ ಅಂದ್ರೆ ಸೀಟ್ ಅಲೋಕೇಶನ್ ಹೆಂಗ್ ಮಾಡ್ತೀರಾ? ನೀವು ಹೆಂಗ್ ಅಲೋಕೇಟ್ ಮಾಡ್ತೀರಾ ರಾಜ್ಯಗಳಿಗೆ? ಯಾವ ಆಧಾರದ ಮೇಲೆ ಮಾಡ್ತೀರಾ? ಇಲ್ಲ 50% ಅಂದ್ರೆ ಒಪ್ಕೊಳ್ಳಲ್ಲ ರಾಜ್ಯಗಳು. UP ಯಾಕೆ ಒಪ್ಕೊಳ್ಳುತ್ತೆ 50% ಅಂದ್ರೆ? ಗಣತಿ ಮಾಡಿ ನೀವು ಅಂತಾರೆ. ಈಗ ಮೇಡಮ್ UPಯಲ್ಲಿ 80, ಕರ್ನಾಟಕದಲ್ಲಿ 28 ಇತ್ತ, ಗೋವಾದಲ್ಲಿ ಒಂದಿದೆ, 52 ಇದೆ. 50% ಅಂದ ತಕ್ಷಣ ಸಮಾನವಾಗಿ ಈಗ ಹಂಚಲಾಗುತ್ತೆ. ಮತ್ತೆ ಬಂದಾಗ ಚೇಂಜ್ ಮಾಡೋದು ತಪ್ಪೇನಿದೆ? ಈಗ 26ಕ್ಕೆ ಈಗ 543ರಲ್ಲಿ ಮಹಿಳಾ ಮೀಸಲಾತಿ ತರೋದಕ್ಕೆ ಅಡ್ಡಿ ಆಗಿರೋದು ಪುರುಷ ಎಂಪಿಗಳ ಸೀಟ್ ಕಳ್ಕೊಳ್ತಾರೆ ಅಂತ. ಅದಕ್ಕೆ ನೀವು 840 ಮಾಡಿ ಹೊಸ ಸೀಟ್ಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಮಹಿಳಾ ಮೀಸಲಾತಿ ಬದ್ಧತೆ ಇದ್ದಿದ್ರೆ 2023ಕ್ಕೆ ತರ್ತಿದ್ರಿ. ಹಾಗಾದ್ರೆ